ಸ್ವಲ್ಪ ಮಿಸ್ ಆಗಿದೆ. ಎಂಥವ್ರು ತಪ್ಪು ಮಾಡೋರು ಸಾಮಾನ್ಯವಾಗಿ ತಪ್ಪು ಮಾಡಿರ್ತಾರೆ. ಅದರಲ್ಲಿ ಬೇಲ್ ಸಿಕ್ಕಿದ್ರೆ ಒಳ್ಳೇದು ಅಂತ ಅನ್ಸ್ಕೊತೀನಿ. ಅದು ಅದ್ ಮಾಡೋದು ತಪ್ಪು ಅನ್ಸುತ್ತೆ ಎಂತರಿಗೂ. ಯಾಕೆ ಅಂತ ಅಂದ್ರೆ ಒಂದು ಒಬ್ಬ ಮನ್ಸ ತಪ್ಪು ಮಾಡಿದ್ರೆ ತಪ್ಪೇ ಅಂತ ಅನ್ಕೋಬೇಕು. ಆ ತಿದ್ದು ಇನ್ಮೇಲೆ ನಡ್ಕೋತಾರೆ. ದರ್ಶನ್ ಅವ್ರು ಇನ್ ನಡ್ಕೋತಾರೆ. ಇನ್ನು ಯಾವುದೇ ತಪ್ಪನು ಮಾಡಕ್ ಹೋಗ್ಬಾರ್ದಿಲ್ಲ. ಆಮೇಲೆ ಯಾರನ್ನು ಕೂಡ ಬೈದು ಇಲ್ಲ ಇನ್ಮೇಲೆ. ಅವ್ರಿಗೆ ಯಾವ್ದಂತ ಸಾಕಾದಷ್ಟು ತಿಳುವಳಿಕೆ ಅವ್ರಿಗಿದೆ. ಆ ಬೇಲ್ ಸಿಕ್ಕಿ ಹೊರಗಡೆ ಬರ್ಲಿ, ಮತ್ತೆ ತೆರೆ ಮೇಲೆ ಸಿನಿಮಾ ಎಲ್ಲ ಬರ್ಲಿ ಅಂತೇಳಿ ನಾವು ಅವ್ರನ್ನ ಕೇಳ್ಕೊತಾ ಇದಿಲ್ಲ. ತಪ್ಪು ಮಾಡದ ತಿದ್ಕಂದ್ಮೇಲೆ ಯಾವುದೇ ತರದಲ್ಲೂ ಕೂಡ ಅದಕ್ಕೆ ಹೊಡೆತ ಬೀಳಲ್ಲ. ಫ್ಯಾನ್ಸು ಜನಗಳು ಕೆಲವು ಜನ ಅವ್ರನ್ನ ಇಷ್ಟ ಇಲ್ದಿರ್ಬೋದು. ಕೆಲವೊಂದು ಪ್ರತಿಯೊಂದು ಜನನು ನೋಡುವಂತ ಅವಕಾಶ ಇದೆ. ಯಾಕೆಂದ್ರೆ ಅವರು ಒಂದು ಹೀರೋ ಅಲ್ವಾ. ಅಲ್ಲ, ತಪ್ಪೇ ಅದು. ತಪ್ಪು ಅನ್ಸೋದಲ್ಲ. ಒಬ್ಬ ಮನ್ಸನ್ನ ತಪ್ಪು ಮಾಡೋದು ತಪ್ಪೇ ಅದು. ಆದ್ರೆ ನಡ್ಕತ್ತವ್ರೆ ಅಂತ ಅಂದ್ರೆ ಒಬ್ಬ ಮನ್ಸ ಕೆಳಗಡೆ ಬಿದ್ದು ಮಣ್ಣಾದಾಗ್ಲೇ ಅದ್ ಕಷ್ಟ ಸುಖ ಏನು ಅಂತ ಗೊತ್ತಾಗೋದು. ಅವಾಗ್ಲೇ ಅದನ್ನ ನಡ್ಕೊಳಕ್ಕೆ ಒಬ್ಬ ಮನ್ಸನ್ನ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡ್ಬೇಕು. ನಾನು ಅವ್ರು ತಪ್ಪು ಮಾಡಿಲ್ಲ ಅಂತಲ್ಲ. ತಪ್ಪು ಮಾಡೋದು ಸಹಜ. ಅದನ್ನ ನಡೆಯೋದು ಬಹಳ ಅಪರೂಪವಾದಂತ ಇದು. ಏನು ಅನ್ಸಿಲ್ಲ, ಅವ್ರು ಒಳ್ಳೆತನಕ್ಕೆ ಮಾಡಿರ್ತಾರಂತ ಅನ್ಸುತ್ತೆ ನಮ್ಗೆ. ಅವ್ರು ಕೆಟ್ಟತನಕ್ಕೆ ಹೋಗಲ್ಲ. ಯಾಕಿದ್ರು ನಮ್ ಬಾಸ್ ಇವ್ರು. ನಮ್ ಬಾಸ್ ನಮ್ಗೆ ಒಳ್ಳೇದೇ ಮಾಡ್ತಾರಂತ ಮೇಡಮ್ ಮಾಡ್ತಾ ಬಿಡಲ್ಲ. ಇನ್ನ ಹೆಚ್ಚಿನ ಫಾಲೋವರ್ಸ್ ಗಳಿಸ್ತಾರ ಅವ್ರು. ಇದೇ ಅಲ್ಲ, ಇನ್ನ ಹೆಚ್ಚಿನ ಫಾಲೋವರ್ಸ್ ಗಳಿಸ್ತಾರ. ಒಂದು ಕಡೆಯಿಂದ ಹೋಗ್ಬಿಟ್ಟು ಎಲ್ಲರೂ ಸೇರಿ ಬೇಲ್ ಸಿಕ್ಲಿ ಅಂತ ನಾವೆಲ್ಲ ದೇವರ ಹತ್ರನು ಕೇಳ್ಕೊಂತ ಇದೀವಿ. ಬೇಲ್ ಪಕ್ಕ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ಇನ್ನೂ ಜಾಸ್ತಿನೇ ಹೊರತು ಕಮ್ಮಿ ಅಂತ ಯಾವಾಗ್ಲೂ ಆಗಲ್ಲ. ಇನ್ನೂ ಜಾಸ್ತಿನೇ ಕ್ರೇಜ್ ಸಿಗುತ್ತೆ. ಅವ್ರೇನು ತಪ್ಪಿಸ್ಕೊಂಡಿಲ್ವಲ್ಲ, ಮಾಡಿಲ್ವಲ್ಲ, ಯಾರು ಮಾಡಿಲ್ವಲ್ಲ, ಅವರಿಂದ ಏನು ತೊಂದರೆ ಆಗಿಲ್ವಲ್ಲ ಯಾರಿಗೂ. ಅವ್ರ ಅಭಿಮಾನಿಗಳು ಯಾರಿಗೂ ಗಲಾಟೆ ಮಾಡಲಿಲ್ಲ, ಸ್ಟ್ರೈಕ್ ಮಾಡಿಲ್ಲ, ಅವ್ರಿಗೆ ಹೊಡೆದಿಲ್ಲ, ಇವ್ರಿಗೆ ಹೊಡೆದಿಲ್ಲ. ಕಾನೂನು ರೀತಿ ಇದ್ದಾರೆ, ಹೋಗಿದ್ದಾರೆ, ಬಂದಿದ್ದಾರೆ. ಎಲ್ಲ ಅವರು ಮನುಷ್ಯರ ಥರನೇ ನಡ್ಕೊಂಡಿದ್ದಾರೆ. ಎಲ್ಲಿ ಸಿಕ್ಲಿ ಅವ್ರು ಈಚೆ ಬರಲಿ. ಅವರಿಂದ ತುಂಬಾ ಜನ ಬದುಕ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಈಗ ನಾವೊಬ್ರು ಕಲಾವಿದರಾಗಿ ಇದ್ಕೊಂಡು ದರ್ಶನ್ಗೆ ಬೇಲ್ ಸಿಗುತ್ತೆ ಅಂತ ಅನ್ನುವಂತ ನಮ್ಮ ಅಭಿಪ್ರಾಯ ಇಟ್ಕೊಂಡಿದ್ದೀವಿ. ನಾವು ಅವರ ಅಭಿಮಾನಿಗಳಾಗಿ, ಅದರಲ್ಲಿ ನಾವು ಕಲಾವಿದರಾಗಿ ಯಾಕೆ ಸಿಗಬಾರ್ದು? ಅದೇನೋ ಒಂದ್ ಸ್ವಲ್ಪ ಮಿಸ್ ಆಗಿದೆ. ಎಂಥವ್ರು ತಪ್ಪು ಮಾಡೋರು ಸಾಮಾನ್ಯವಾಗಿ ತಪ್ಪು ಮಾಡಿರ್ತಾರೆ. ಅದರಲ್ಲಿ ಬೇಲ್ ಸಿಕ್ಕಿದ್ರೆ ಒಳ್ಳೇದು ಅಂತ ಅನ್ಸ್ಕೊತೀನಿ. ಈಗ ದರ್ಶನ್ ಅವ್ರ ಲಾಯರ್ ಮೇಲೆ ಎಷ್ಟು ಭರವಸೆ ಇದೆ ನಿಮ್ಗೆ? ಇಲ್ಲ ಮಾಡ್ಕೊಡ್ತಾರೆ ಅಂತ ಅನ್ನೋ ಭರವಸೆ ನಮ್ಗೆ. ಬೇಲ್ ಸಿಗುತ್ತೆ. ಈಗ ಮೊದಲನೇ ಬಾರಿ ಇಂತ ಕೇಸಸ್ ಸಿಗಾಕೊಂಡಿದ್ದಾರೆ ಅಂತ ಗೊತ್ತಾದಾಗ ದರ್ಶನ್ ಅವರು ನಿಮ್ಗೆ ಏನ್ ಅನ್ನಿಸ್ತು? ಅಲ್ಲ, ಅದು ಅದ್ ಮಾಡೋದು ತಪ್ಪು ಅನ್ಸುತ್ತೆ ಎಂತರಿಗೂ. ಯಾಕೆ ಅಂತ ಅಂದ್ರೆ ಒಂದು ಒಬ್ಬ ಮನ್ಸ ತಪ್ಪು ಮಾಡಿದ್ರೆ ತಪ್ಪೇ ಅಂತ ಅನ್ಕೋಬೇಕು. ಆ ತಿದ್ದು ಇನ್ಮೇಲೆ ನಡ್ಕೋತಾರೆ. ದರ್ಶನ್ ಅವ್ರು ಇನ್ ನಡ್ಕೋತಾರೆ. ಇನ್ನು ಯಾವುದೇ ತಪ್ಪನು ಮಾಡಕ್ ಹೋಗ್ಬಾರ್ದಿಲ್ಲ. ಆಮೇಲೆ ಯಾರನ್ನು ಕೂಡ ಬೈದು ಇಲ್ಲ ಇನ್ಮೇಲೆ. ಅವ್ರಿಗೆ ಯಾವ್ದಂತ ಸಾಕಾದಷ್ಟು ತಿಳುವಳಿಕೆ ಅವ್ರಿಗಿದೆ. ಈಗ ಅಲ್ಲಿ ಅಂತ ಒಂದ್ ಸಂದರ್ಭದಲ್ಲಿ ಆ ಬೇಲ್ ಸಿಕ್ಕಿ ಹೊರಗಡೆ ಬರ್ಲಿ, ಮತ್ತೆ ತೆರೆ ಮೇಲೆ ಸಿನಿಮಾ ಎಲ್ಲ ಬರ್ಲಿ ಅಂತೇಳಿ ನಾವು ಅವ್ರನ್ನ ಕೇಳ್ಕೊತಾ ಇದೀವಿ. ಅದ್ರಲ್ಲಿ ಏನ್ ತಪ್ಪೇನಿಲ್ಲ. ಈಗ ಡೆವಿಲ್ ಮೂವಿ ಬರ್ತಾ ಇದೆ ಅಲ್ವಾ ದರ್ಶನ್ ಅವ್ರದ್ದು, ಈ ಕೇಸ್ ಇಂದ ಏನಾದ್ರು ಆ ಸಿನಿಮಾ ಹೊಡೆತ ಬೀಳ್ಬೋದು ಅಂತ ಅನ್ಸುತ್ತಾ ನಿಮ್ಗೆ? ಖಂಡಿತ ಇಲ್ಲ. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ತಪ್ಪು ಮಾಡದ ತಿದ್ಕಂದ್ಮೇಲೆ ಯಾವುದೇ ತರದಲ್ಲೂ ಕೂಡ ಅದಕ್ಕೆ ಹೊಡೆತ ಬೀಳಲ್ಲ. ಫ್ಯಾನ್ಸು ಜನಗಳು ಕೆಲವು ಜನ ಅವ್ರನ್ನ ಇಷ್ಟ ಇಲ್ದಿರ್ಬೋದು. ಕೆಲವೊಂದು ಪ್ರತಿಯೊಂದು ಜನನು ನೋಡುವಂತ ಅವಕಾಶ ಇದೆ. ಯಾಕೆಂದ್ರೆ ಅವರು ಒಂದು ಹೀರೋ ಅಲ್ವಾ. ಹಂಗಾಗಿ ಏನ್ ತೊಂದರೆ ಇಲ್ಲ. ಅವ್ರು ಮಾಡಿದ್ದು ದೊಡ್ಡ ತಪ್ಪು ಅಂತ ಅಥವಾ ತಪ್ಪು ಅಂತ ಯಾವತ್ತಾದ್ರೂ ನಿಮ್ಗೆ ಅನ್ಸಿದ್ಯಾ? ಅಲ್ಲಲ್ಲ, ತಪ್ಪೇ ಅದು. ತಪ್ಪು ಅನ್ಸೋದಲ್ಲ. ಒಬ್ಬ ಮನ್ಸನ್ನ ತಪ್ಪು ಮಾಡೋದು ತಪ್ಪೇ ಅದು. ಆದ್ರೆ ನಡ್ಕತ್ತವ್ರೆ ಅಂತ ಹೇಳ್ಕೊತೀನಿ ನಾನು ಇವಾಗ. ಯಾಕೆ ಅಂದ್ರೆ ಅದೇ ತಪ್ಪು ಅನ್ಬಾರ್ದು. ಇನ್ಮೇಲೆ ಯಾವುದೇ ತಪ್ಪು ಹೋಗುದಿಲ್ಲ. ಆ ಕೋಪ ತಾಪ ಇದೆಯಲ್ಲ, ಅದೆಲ್ಲ ಬಿಟ್ಬಿಡ್ತಾರೆ ಇನ್ಮೇಲೆ. ಅದು ಮಾಡಲ್ಲ ಅವ್ರು ಇನ್ಮೇಲೆ ಅಂತ ಅನ್ಕೊಂಡಿದೀನಿ. ಯಾಕೆ ಅಂದ್ರೆ ಒಬ್ಬ ಮನ್ಸ ಕೆಳಗಡೆ ಬಿದ್ದು ಮಣ್ಣಾದಾಗ್ಲೇ ಅದ್ ಕಷ್ಟ ಸುಖ ಏನು ಅಂತ ಗೊತ್ತಾಗೋದು. ಅವಾಗ್ಲೇ ಅದನ್ನ ನಡ್ಕೊಳಕ್ಕೆ ಒಂದು ಅನುಕೂಲ ಅಷ್ಟೇ. ಸಿಕ್ಕುತ್ತೆ ಅಂತ ಅನ್ಕೊಂಡಿದೀನಿ. ನೋಡೋಣ. ಈಗ ನಿಮ್ ಕಡೆಯಿಂದ ಡಿ ಬಾಸ್ಗೆ ಏನಾದ್ರು ಹೇಳ್ಬೇಕು ಅಂದ್ರೆ ನೀವ್ ಹೇಳ್ಬೋದು. ಇಲ್ಲ, ನಾನು ಅವ್ರ ಜೊತೆಲಿ ಇದ್ದೀನಿ. ಅವ್ರ ಜೊತೆಲಿ ನಾನು ಒಂದು ಸಿನಿಮಾನು ಕೂಡ ಮಾಡಿದ್ದೀನಿ. ಅದರಲ್ಲಿ ಹೇಳೋದೇನಿದೆ, ಒಳ್ಳೇದಾಗ್ಲಿ ಅಂತ ಅನ್ಕೋಬೇಕಲ್ವಾ. ಒಳ್ಳೇದಾಗ್ಲಿ ಅವ್ರಿಗೆ. ಅದ್ರ ಇನ್ನೊಂದು ನಾನು ಹೇಳೋದೇನು ಅಂತ ಅಂದ್ರೆ, ಯಾವುದೇ ಮನಸ್ಸನ್ನಾಗ್ಲಿ ತಪ್ಪು ಮಾಡಿದ್ಮೇಲೆ ತಿದ್ದಿ ನಡ್ಕೋಬೇಕು. ಒಬ್ಬ ಮನ್ಸನ್ನ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡ್ಬೇಕು. ನಾನು ಅವ್ರು ತಪ್ಪು ಮಾಡಿಲ್ಲ ಅಂತಲ್ಲ. ತಪ್ಪು ಮಾಡೋದು ಸಹಜ. ಅದನ್ನ ನಡೆಯೋದು ಬಹಳ ಅಪರೂಪವಾದಂತ ಇದು. ಈಗ ನೀವ್ ಹೇಳಿದ್ರಿ ಡಿ ಬಾಸ್ ಜೊತೆ ನಾನೊಂದ್ ಸಿನಿಮಾ ಮಾಡಿದೀನಿ ಅಂತ. ಸೊ ಆ ಸಿನಿಮಾ ಮಾಡ್ಬೇಕಾದ್ರೆ ನಿಮ್ಗೆ ಏನ್ ಅನ್ನಿಸ್ತು, ಹೇಗಿತ್ತು? ಒಬ್ಬ ಹೀರೋ ಜೊತೆ ಸಿನಿಮಾ ಮಾಡಿದ್ರೆ, ನಾವು ಒಬ್ಬ ಆಟೋ ಡ್ರೈವರ್ ಸಿನಿಮಾ ಮಾಡಿದ್ರೆ ಹೆಂಗಿರುತ್ತೆ ಮೇಡಮ್? ತುಂಬಾ ಚೆನ್ನಾಗಿರುತ್ತಲ್ವಾ. ಹಂಗಾಗಿ ನಾವು ಒಬ್ಬ ಕಲಾವಿದರು. ನಾವು ಕಲಾವಿದರಿಗೆ ನಾವು ಸಪೋರ್ಟ್ಗಿಂತ ಮುಖ್ಯವಾಗಿ
ಇನ್ಮೇಲೆ ಚೆನ್ನಾಗಿರ್ತಾರೆ, ಯಾವುದೇ ತರದಲ್ಲೂ ಕೂಡ ಅವರು ಏನು ಇದಾಗಲ್ಲ. ಸಿಗ್ಲಿ, ಒಳ್ಳೇದಾಗ್ಲಿ, ಬರ್ಲಿ. ಒಬ್ಬ ಹೀರೋ, ಕನ್ನಡ ಹೀರೋ ಅಂತ ಅಂದ್ರೆ ಕರ್ನಾಟಕಕ್ಕೆ ಒಂದು ನಮಸ್ತೆ ಅಂತೇಳಿ ಇವತ್ತು ಬರ್ಲಿ, ಚೆನ್ನಾಗಿರ್ಲಿ ಅನ್ನುವಂತ ನಾನು ಹೇಳ್ತೀನಿ. ಸಿಗುತ್ತೆ ಮೇಡಮ್, ಸಿಕ್ಕೆ. ಅವ್ರ ಲಾಯರ್ ಮೇಲೆ ಎಷ್ಟು ಭರವಸೆ ಇದೆ ನಿಮ್ಗೆ? ಆನ್ಲೈನ್ ಮೇಲೆ ತುಂಬಾ ಭರವಸೆ ಇದೆ. ಯಾಕಂದ್ರೆ ಅವರು ಮಾಡಿರೋ ಕೆಲಸದ ಮೇಲೆ ಇರುತ್ತೆ. ಸಿಗುತ್ತೆ, ಪಕ್ಕ ಸಿಗುತ್ತೆ. ಹಿಂಗ್ ದರ್ಶನ್ದು ಮೊದಲನೇ ಬಾರಿ ಇಂಥ ಕೇಸಲ್ಲಿ ಸಿಗಾಕೊಂಡಿದ್ದಾರೆ ಅಂತ ನಿಮ್ಗೆ ಗೊತ್ತಾದಾಗ ನಿಮ್ಗೆ ಏನ್ ಅನ್ನಿಸ್ತು? ಏನು ಅನ್ಸಿಲ್ಲ, ಅವ್ರು ಒಳ್ಳೆತನಕ್ಕೆ ಮಾಡಿರ್ತಾರಂತ ಅನ್ಸುತ್ತೆ ನಮ್ಗೆ. ಅವ್ರು ಕೆಟ್ಟತನಕ್ಕೆ ಹೋಗಲ್ಲ. ಯಾಕಿದ್ರು ನಮ್ಮ ಬಾಸ್ ಇವರು, ನಮ್ಮ ಬಾಸ್ ನಮ್ಗೆ ಒಳ್ಳೇದೇ ಮಾಡ್ತಾರಂತ ನಮ್ಗೆ ಗೊತ್ತು. ಅದು ಒಳ್ಳೇದ್ ಮಾಡ್ತಾರೆ. ಯಾವತ್ತೂ ಅವ್ರನ್ನ ತಪ್ಪು ಕಂಡಿಡಿಲಿಲ್ಲ. ತಪ್ಪು ಕಂಡಿಡಿಯಲ್ಲ, ಅನ್ಸೋದೇ ಇಲ್ಲ, ತಪ್ಪು ಅನ್ಸೋದೇ ಇಲ್ಲ. ಈಗ ಡೆವಿಲ್ ಪಿಕ್ಚರ್ ಬೇರೆ ಬರ್ತಾ ಇದೆ ಅಲ್ವಾ, ಸಿನಿಮಾ ಇವ್ರದ್ದು. ಈ ಕೇಸಿಂದ ಎಲ್ಲೋ ಒಂದ್ ಕಡೆ ಆ ಸಿನಿಮಾಗೂ ಹೊಡೆತ ಬೀಳ್ಬೋದು ಅಂತ ಅನ್ಸುತ್ತಾ ನಿಮ್ಗೆ? ಇಲ್ಲ ಮೇಡಮ್, ಮಾಡ್ತಾ ಬಿಡಲ್ಲ. ಇನ್ನ ಹೆಚ್ಚಿನ ಫಾಲೋವರ್ಸ್ ಗಳಿಸ್ತಾರ ಅವರು. ಇದೇ ಅಲ್ಲ, ಇನ್ನ ಹೆಚ್ಚಿನ ಫಾಲೋವರ್ಸ್ ಗಳಿಸ್ತಾರ. ಹಾ, ಕಾಯ್ತಾ ಇದೀವಿ. ಇವತ್ತು ಖಂಡಿತ ಬೇಲ್ ಸಿಗುತ್ತೆ ಅಂತ. ಸಿಗುತ್ತೆ ಮೇಡಮ್, ಪಕ್ಕ ಸಿಗುತ್ತೆ. ಇವಾಗ ಯಾವಾಗಿಂದ ನಿಮ್ಗೆ ಡಿ ಬಾಸ್ ಕಂಡ್ರೆ ಇಷ್ಟ? ನಾನು ಹುಟ್ಟದಾಗಿಂದ ನಂಗೆ ಡಿ ಬಾಸ್ ಕಂಡ್ರೇನೆ ಇಷ್ಟ. ಯಾವತ್ತಾದ್ರೂ ಮೀಟ್ ಆಗಿದ್ದೀರಾ? ಇನ್ನ ಇಲ್ಲ ಮೇಡಮ್, ಮೀಟ್ ಆಗಕ್ಕೆ ಹೋಗ್ತಾ ಇದೀನಿ, ಅದು ಸಿಗ್ತಾ ಇಲ್ಲ ಅಷ್ಟೇ. ಸರಿ, ಆಯ್ತು. ಈಗ ನೀವು ನಮ್ ಕಡೆಯಿಂದ ಡಿ ಬಾಸ್ಗೆ ಏನಾದ್ರು ಹೇಳ್ಬೇಕು ಅನ್ಕೊಂಡ್ರೆ ನೀವ್ ಹೇಳ್ಬೋದು. ಏನಿಲ್ಲ ಮೇಡಮ್, ಅವರು ಚೆನ್ನಾಗಿದ್ರೆ ಅಷ್ಟೇ ಸಾಕು. ನಮ್ಗೆ ಯಾವಾಗ್ಲೂ ಚೆನ್ನಾಗಿರ್ಬೇಕು ಅಷ್ಟೇ. ಸಿಗುತ್ತೆ ಮೇಡಮ್, ಬೇಲ್ ಸಿಕ್ಕೇ ಸಿಗುತ್ತೆ. ಯಾಕೆಂದ್ರೆ ನಾವು ದರ್ಶನ್ ಫ್ಯಾನ್ಸ್ ಆಗಿರೋದ್ರಿಂದ ಎಲ್ಲ ಸೇರಿ ಒಂದು ಕಡೆಯಿಂದ ಹೋಗ್ಬಿಟ್ಟು ಎಲ್ಲರೂ ಸೇರಿ ಬೇಲ್ ಸಿಕ್ಲಿ ಅಂತ ನಾವೆಲ್ಲ ದೇವರ ಹತ್ರನೂ ಕೇಳ್ಕೊತಾ ಇದೀವಿ. ಬೇಲ್ ಪಕ್ಕ ಸಿಕ್ಕೇ ಸಿಗುತ್ತೆ. ಯಾಕೆಂದ್ರೆ ಅವರು ಏನು ಅಂಥದ್ದು ಏನು ಇದು ಮಾಡಿಲ್ಲ. ನಮ್ಗೆ ಗೊತ್ತಿರೋ ಪ್ರಕಾರ ಅವರು ಎಲ್ಲ ಇದಾಗಿದೆ. ಇವಾಗ ಅವರು ಚೆನ್ನಾಗಿ ನಾವು ಫಿಲಮ್ ಬರಲಿ ಅಂತಾನೆ ಕಾಯ್ತಾ ಇದೀವಿ. ಒಟ್ಟಿನ ಡೆವಿಲ್ ಬಂದ್ರಂತೂ ಫುಲ್ ಹಬ್ಬ. ಇವತ್ತು ಪಕ್ಕ ಬೇಲ್ ಸಿಕ್ಕೇ ಸಿಗುತ್ತೆ, ಬೇಲ್ ಆಗೇ ಆಗುತ್ತೆ ಅವ್ರಿಗೆ. ಎಲ್ಲ ಒಂದ್ ಕಡೆ ಅವ್ರಿಗೆ ಬೇಲ್ ಸಿಗ್ಲಿಲ್ಲ ಅಂತಂದ್ರೆ ಅವ್ರ ಮೂವೀಸ್ಗಾಗ್ಲಿ ಯಾವ ತರ ಹೊಡೆತ ಬೀಳ್ಬೋದು ಅವ್ರಿಗೆ? ಯಾವುದೇ ಕಾರಣಕ್ಕೂ ಯಾವುದೇ ತರ ಹೊಡೆತ ಬೀಳಲ್ಲ. ಯಾಕಂದ್ರೆ ಇನ್ನೂ ಜಾಸ್ತಿನೇ ಹೊರತು ಕಮ್ಮಿ ಅಂತ ಯಾವಾಗ್ಲೂ ಆಗಲ್ಲ. ಇನ್ನೂ ಜಾಸ್ತಿನೇ ಕ್ರೇಜ್ ಸಿಗುತ್ತೆ. ಮತ್ತೆ ಅವ್ರಿಗೆ ಕರೆಕ್ಟ್ ಆಗಿ ಯಾವಾಗ್ಲೂ ಬೇಲ್ ಸಿಗ್ಬೇಕಿತ್ತು ಅಂತ ಹೇಳ್ತಾ ಇದಾರೆ ಅಲ್ವಾ, ಅದಕ್ಕೆ ಯಾವ್ದೋ ಒಂದ್ ಕಡೆ ಲಾಯರ್ ಕಾರಣ ಆಗ್ತಾ ಇದಾರ? ಒಂದ್ ಪರ್ಫೆಕ್ಟ್ ಲಾಯರ್ ಸಿಗ್ತಿಲ್ಲ ಅಂತ ಅನ್ನಿಸ್ತಿದ್ಯಾ ನಿಮ್ಗೆ? ಏನಿಲ್ಲ, ಆ ಥರ ಏನು ಅನಿಸ್ತಾ ಇಲ್ಲ. ಲಾಯರ್ ಕರೆಕ್ಟ್ ಆಗಿದ್ದಾರೆ. ಅವರು ಲಾಯರ್ ಕರೆಕ್ಟಾಗಿ ಮಾಡಿ ಇದು ಮಾಡ್ತಾ ಇದ್ದಾರೆ. ಅವ್ರು ಕರೆಕ್ಟಾಗಿ ವಾದನೂ ಮಾಡಿ ನಮ್ಮ ದರ್ಶನ್ ಅವ್ರನ್ನ ಇವತ್ತು ಬೇಲ್ ಕೊಡ್ಸೇ ಕರ್ಕೊಂಡು ಬಂದೇ ಬರ್ತಾರೆ. ಬೇಲ್ ಸಿಕ್ಕೇ ಸಿಗುತ್ತೆ ಮೇಡಮ್. ನಿಮ್ ಕಡೆಯಿಂದ ಏನ್ ಹೇಳ್ಬೇಕು ಹೇಳ್ಬಿಡಿ ದರ್ಶನ್. ನಾವು ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತಾ ಇದೀವಿ. ಆದಷ್ಟು ಬೇಗ ಎಲ್ಲ ಕ್ಲಿಯರ್ ಆಗಿ ನಾರ್ಮಲ್ ತರ ಚೆನ್ನಾಗಿ ಇವಾಗ ಈಗಿದ್ದಾರಲ್ಲ ಆ ತರ ಚೆನ್ನಾಗಿ ಇರ್ತಾರೆ ಅಂತ ನಮ್ಮಲ್ಲಿ ಆಸೆ ಇದೆ. ಬೇಲ್ ಸಿಗುತ್ತೆ ಅನಿಸ್ತಾ ಇದೆ. ಹೌದು, ಬೇಲ್ ಸಿಗುತ್ತೆ ಅನಿಸ್ತಾ ಇದೆ. ಎಲ್ಲೋ ಒಂದ್ ಕಡೆ ಬೇಲ್ ಸಿಗ್ಲಿಲ್ಲ ಅಂತಂದ್ರೆ ಇವ್ರಿಗೆ ಯಾವ ರೀತಿ ಕಷ್ಟ ಆಗ್ಬೋದು? ಇನ್ ಮೂವೀಸ್ ಎಲ್ಲ ಮಾಡ್ತಾ ಇದಾರೆ, ಯಾವ ರೀತಿ ಕಷ್ಟ ಆಗ್ಬೋದು ಅವ್ರಿಗೆ? ಕಷ್ಟ ಆಗಲ್ಲ ರೀ. ಅವ್ರೇನು ಇನ್ನೂ ಏನು ಇದಾಗಿಲ್ವಲ್ಲ. ಅದು ಅವ್ರ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ, ಜೈಲ್ಗೆ ಹೋಗಿದ್ದಾರೆ, ಬಂದಿದ್ದಾರೆ, ಎಲ್ಲ ಆಗಿದೆ. ಅವ್ರ ಕಾನೂನು ಏನಿದೆ ಅದು ಪಾಲಿಸ್ತಾ ಇದ್ದಾರೆ. ಇದು ಬೇರೆಯವರು ಏನೋ ಇದು ಮಾಡ್ತಾ ಇದ್ದಾರೆ ಅಷ್ಟೇ ಹೊರತು ಬೇರೆ ಏನಿದಿಲ್ಲ. ಅವ್ರೇನು ತಪ್ಪಿಸ್ಕೊಂಡಿಲ್ವಲ್ಲ, ಇದು ಮಾಡಿಲ್ವಲ್ಲ, ಯಾರು ಇದು ಮಾಡಿಲ್ವಲ್ಲ. ಅವರಿಂದ ಏನು ತೊಂದರೆ ಆಗಿಲ್ವಲ್ಲ ಯಾರಿಗೂ. ಅವ್ರ ಅಭಿಮಾನಿಗಳು ಯಾರಿಗೂ ಗಲಾಟೆ ಮಾಡಲಿಲ್ಲ, ಸ್ಟ್ರೈಕ್ ಮಾಡಿಲ್ಲ, ಅವ್ರಿಗೆ ಹೊಡೆದಿಲ್ಲ, ಇವ್ರಿಗೆ ಹೊಡೆದಿಲ್ಲ. ಕಾನೂನು ರೀತಿ ಇದ್ದಾರೆ, ಹೋಗಿದ್ದಾರೆ, ಬಂದಿದ್ದಾರೆ. ಎಲ್ಲ ಅವರು ಮನುಷ್ಯರ ಥರನೂ ನಡ್ಕೊಂಡಿದ್ದಾರಲ್ಲ. ಈ ಬೇಲ್ ಸಿಕ್ಲೇಬೇಕಲ್ವ ಅವ್ರಿಗೆ. ಇಲ್ಲ ಅಪರಾಧಿ ಥರ ಆಗ್ಬಿಟ್ಟು ಶಿಕ್ಷೆ ಆಗಿದ್ರೆ ಏನು ಇದಿಲ್ಲ. ಅವ್ರೇನು ತಪ್ಪಿಸ್ಕೊಂಡಿಲ್ಲ, ಓಡಾಗಿಲ್ಲ, ಏನಿಲ್ಲ. ಕಾನೂನು ಏನು ಪಾಲಿಸ್ಬೇಕೋ ಮಾಡಿದ್ದಾರೆ. ಜೈಲಿಗೆ ಹೋಗಿದ್ದಾರೆ, 6 ತಿಂಗಳಿದ್ದಾರೆ, ಬಂದಿದ್ದಾರೆ. ಮತ್ತೆ ಕಾನೂನು ಏನಿದೆ ಅವ್ರು ಕೊಡ್ಲೇಬೇಕಲ್ಲ ಬೇಲು. ಮತ್ತೆ ಲಾಯರ್ ಯಾವ ರೀತಿ ಇದ್ದಾರೆ? ಈಗ ಈ ಕೇಸ್ಗೆ ದರ್ಶನ್ಗೆ ಲಾಯರ್ ಕರೆಕ್ಟ್ ಆಗಿ ಇರೋ ಲಾಯರ್ ಸಿಕ್ತಿಲ್ಲ ಅಂತ ನಿಮ್ಗೆ ಅನ್ಸ್ತಾ ಇದೆಯಾ? ಅಥವಾ ಸಿಕ್ಕಿದಾರಲ್ಲ ಇವಾಗ ನಮ್ಮ ಲಾಯರು ಸಿ ವಿ ನಾಗೇಶ್ ಅವರು ಹೋಗಿದ್ದಾರಲ್ಲ, ಅವರು ಇದು ಮಾಡ್ತಾರಲ್ಲ, ಅವ್ರ ಮೇಲೆ ನಂಬಿಕೆ ನಮಗೆ. ಇವತ್ತು ಖಂಡಿತ ಬೇಲ್ ಸಿಗುತ್ತೆ, ನಂಬಿಕೆ ಇದೆ, ನಮಗೆ ನಂಬಿಕೆ ಇದೆ. ನೀವೇನಾದ್ರು ಹೇಳ್ಬೇಕು ಅನ್ಕೊಂಡ್ರೆ ದರ್ಶನ್ಗೆ ನಮ್ ಕಡೆಯಿಂದ ನೀವ್ ಹೇಳ್ಬೋದು, ಹೇಳ್ಬಿಡಿ. ಏನು ಹೇಳೋದು, ಅವ್ರು ಬೇಲ್ ಸಿಕ್ಲಿ, ಅವ್ರು ಈಚೆ ಬರಲಿ. ಅವರಿಂದ ತುಂಬ ಜನ ಬದುಕ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ. ಹೌದು, ಯಾಕಂದರೆ ಅವ್ರು ಆಗ್ಬಾರ್ದಾಗಿತ್ತು. ಅವ್ರ ಮೇಲೆ ಅಪಾದನೆ ಏನೋ ಆಗ್ಬಿಟ್ಟಿದೆ. ಅವರು ಮನುಷ್ಯರಲ್ವ, ಹಾಗೆ ಆಗುತ್ತೆ. ಇದೇನು ಈ ವಿಚಾರ ಎಲ್ಲ ಬಂದಿತ್ತಲ್ವಾ, ಹಿಂಗೆಲ್ಲ ಆಗಿದೆ, ಈ ತರ ಕೊಲೆ ವಿಚಾರದಲ್ಲಿ ಇವ್ರು ಸಿಗಾಕೊಂಡಾಗ ನಿಮಗ್ ಏನ್ ಅನ್ನಿಸ್ತು? ಬೇಜಾರಾಯಿತು. ಸ್ವಲ್ಪ ಸಿಕ್ಕಾಕೊಂಡ್ಬಾರ್ದಾಗಿತ್ತು. ಒಂದು ಚುಕ್ಕೆ ಥರ ಬಂತು ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಅವ್ರು ಮಾಡಿದ ತಪ್ಪು ಅಂತ ಯಾವತ್ತಾದ್ರೂ ಅನ್ಸಿದ್ಯಾ ನಿಮ್ಗೆ? ತಪ್ಪೇನಿಲ್ಲ. ಇವಾಗ ತಪ್ಪಂದ್ರೆ ಇವಾಗ ಅವ್ರದ್ದೇ ಕೇಳ್ತಾ ಇದ್ದಾರೆ ಹೊರತು ತಪ್ಪು ಏನಕ್ಕೆ ಮಾಡಿದ್ರು ಅನ್ನೋದು ವಿಷಯ ಬರ್ತಾ ಇಲ್ಲ ಈಚೆಗೆ. ಅವರೇ ಮಾಡಿರ್ಬೋದು ಅನ್ಕೊಳ್ಳಿ, ಯಾಕೆ ಮಾಡಿದ್ರು ಅದು ಈಚೆ ಬರ್ತಾ ಇಲ್ಲ. ಅವ್ರದ್ದೇ ಮಾಡಿರೋದಂತೆ ತೋರಿಸ್ತಾ ಇದ್ದಾರೆ. ಆ ವಿಷಯ ಎಂಥವ್ರಿಗೂ ಬೇಜಾರಾಗುತ್ತೆ. ಆ ವಿಷಯದಲ್ಲಿ ಯಾರಾದ್ರೂ
ಇಲ್ಲ ಅವ್ರು ದೊಡ್ಡ ವ್ಯಕ್ತಿ ಆಗಿದ್ದಕ್ಕೆ ಆ ವಿಷಯ ಈಚೆ ಬಂತು. ಅಂಥವ್ರಿಗೆ ಇಂಥದ್ದು ಸಾವಿರ ನಡೀತದೆ, ಈಚೆಗೆ ಬರಲ್ಲ ಯಾವುದನ್ನು. ಹೌದು, ಅಷ್ಟೇ ರೀ, ಇನ್ನೇನಿಲ್ಲ. ಅವರು ನಿರ್ಭರ ಆದಾಗ ಈಚೆ ಬರಲಿ ಅಂತ ನಾವು ಕಾಯ್ತಾ ಇದ್ವಿ ಅಷ್ಟೇ.